ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸಿಂಪಲ್ಲಾಗಿ ಜಿಲೇಬಿ ಮೀನಿನ ತವಾ ಫ್ರೈ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ತಿನ್ನೋಕ್ಕಂತೂ ಭಾಳ ಚೆನ್ನಾಗಿರುತ್ತೆ, ಮುಳ್ಳು ಕೂಡ ಜಾಸ್ತಿ ಇರೋದಿಲ್ಲ. ಇದನ್ನು ನಾವು ಫ್ರೈ ಮಾಡಬೇಕಾದ್ರೆ ತುಂಬ ಸುಲಭವಾಗಿ ಕೂಡ ಮಾಡ್ಬೋದು. ಇದನ್ನು ಎಚ್ಚರಿಕೆ ವಹಿಸಿ ಕೂಡ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಇದು ತವೆ ಮೇಲೆ ಫ್ರೈ ಮಾಡೋದೇ ಮೇನ್ ಇಂಪಾರ್ಟೆಂಟ್. ಇದು ಚೆನ್ನಾಗಿ ಮಾಡ್ಕೊಬೇಕು. ಎಣ್ಣೆ ಹಾಕಿ ಮಸಾಲ ಹಾಕಿ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗಿದ್ರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ಶುರು ಮಾಡೋಣ. ಇವಾಗ ನಾನಿಲ್ಲಿ ಜಿಲೇಬಿ ಮೀನನ್ನು ತಗೊಂಡಿದ್ದೀನಿ. ಇಲ್ಲಿ ಒಂದು 3/4 kg ಮೀನಿದೆ. ಮಾಮೂಲಿ ತಲೆ ಬಾಲ ಅದನ್ನೆಲ್ಲನೂ ಕೂಡ ಸಾಂಬಾರು ಮಾಡಿದ್ದೀನಿ. ಇಷ್ಟನ್ನು ಮಾತ್ರ ತವೆ ಫ್ರೈ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ, ಮುಳ್ಳು ಕೂಡ ಜಾಸ್ತಿ ಇರೋದಿಲ್ಲ. ನೆಕ್ಸ್ಟ್ ಇವಾಗ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10, ಒಂದು 9 ಹಾಕ್ಕೊಂಡಿದ್ದೀನಿ. ಮತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು 2 ಖಾರಕ್ಕೆ. ಇದನ್ನು ಒಂದು ಅರ್ಧ ಗಂಟೆ ಮುಂಚೆನೇ ನಾನು ನೆನೆಸಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಪೇಸ್ಟ್ ಆಗುತ್ತೆ, ನುಣ್ಣಗೆ ರುಬ್ಬೋದು. ಅದಕ್ಕೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲ ಅಂದರೆ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದೆಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ 1.5 ಸ್ಪೂನಿನಷ್ಟು, ಮೆಣಸು ಮಾತ್ರ 1/4 ಚಮಚ ಹಾಕ್ಕೊಂಡಿದ್ದೀನಿ. ಮತ್ತು ಮೆಣಸಿನ್ಕಾಯಿನೂ ಕೂಡ ಎಲ್ಲನೂ ಕೂಡ ಹಾಕ್ಕೊಳ್ಳಿ. ಇದಾದಮೇಲೆ ಇಲ್ಲಿ ನಾನಿಲ್ಲಿ ಗರಂ ಮಸಾಲವನ್ನು ಹಾಕ್ಕೊತಾ ಇದ್ದೀನಿ, ಅರ್ಧ ಸ್ಪೂನಿನಷ್ಟು ಮಾತ್ರ. ಮತ್ತು ಇಲ್ಲಿ ಸ್ವಲ್ಪ 1/4 ಚಮಚದಷ್ಟು ಅರಿಶಿನವನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಉಪ್ಪನ್ನು ಇದಕ್ಕೇ ಹಾಕ್ಕೊತಾ ಇದ್ದೀನಿ, ಅರ್ಧ ಸ್ಪೂನಿನಷ್ಟು ಉಪ್ಪು. ನೆಕ್ಸ್ಟ್ ಇದಾದಮೇಲೆ ಧನಿಯಾ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. 1/4 ಸ್ಪೂನಿನಷ್ಟು ಧನಿಯಾ ಪುಡಿಯನ್ನು ಉಪಯೋಗಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಜಾಸ್ತಿ ಮಸಾಲನೂ ಕೂಡ ಅನಿಸಲ್ಲ. ನಮಗೆ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬೇಕು. ನಮ್ಗೆ ಆದಷ್ಟು ನುಣ್ಣಗೆ ರುಬ್ಬಿದಷ್ಟು ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಫುಲ್ ಫೈನ್ ಪೇಸ್ಟ್ ಆಗಬೇಕು. ಈಗ ಮಸಾಲನೂ ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ಒಂದು ತಟ್ಟೆಗೆ ನಾನು ಹಾಕ್ಕೊತಾ ಇದ್ದೀನಿ ಮಸಾಲ. ನೀವು ಬಟ್ಲು ಕೂಡ ಇದ್ದರೆ ಅದನ್ನು ಕೂಡ ನೀವು ಉಪಯೋಗಿಸ್ಬೋದು, ಅದಕ್ಕೂ ಕೂಡ ಹಾಕ್ಕೊಬೋದು. ನೋಡಿ ಎಲ್ಲನೂ ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಈ ಮಸಾಲ ಇಷ್ಟು ಕೂಡ ಬೇಕು, ವೇಸ್ಟ್ ಮಾಡಬೇಡಿ, ಇದ್ದರೆ ಎಲ್ಲನೂ ಕೂಡ ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ಇವಾಗ ಅರ್ಧ ನಿಂಬೆಹಣ್ಣನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಹುಳಿ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು 1/4 ಭಾಗ ಮಾತ್ರ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಇವಾಗ ಮೀನು ಕೂಡ ರೆಡಿಯಾಗಿದೆ. ಕ್ಲೀನಾಗಿ ಇದನ್ನು ಉಪ್ಪಲ್ಲಿ ತೊಳಿಬೇಕು. ಉಪ್ಪಲ್ಲಿ ತೊಳೆದ್ರೆ ತುಂಬ ಫಿಶ್ಶಿಗೂ ಕೂಡ ಉಪ್ಪು ಹಿಡ್ದಿರುತ್ತೆ. ನೋಡಿ ಇವಾಗ ನಿಂಬೆಹಣ್ಣು ಹಾಕಿದ್ನಲ್ಲ, ಎಲ್ಲನೂ ಕೂಡ ಕಲಿಸ್ತಾ ಇದ್ದೀನಿ. ಇವಾಗ ಎಲ್ಲದಕ್ಕೂ ಕೂಡ ಉಪ್ಪನ್ನು ಹಾಕ್ಕೊಬೇಡಿ, ಉಪ್ಪು ಗ್ರೈಂಡ್ ಮಾಡಿರೋದಕ್ಕೆ ಹಾಕ್ಕೊಂಡಿರೋದ್ರಿಂದ. ಇವಾಗ ಎಲ್ಲ ಮೀನಿಗೂ ಕೂಡ ಮಸಾಲಾನ ಚೆನ್ನಾಗಿ ಎಲ್ಲ ಕೋಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಅಕ್ಕಿ ಹಿಟ್ಟಾಗಲಿ, ರವೆ ಆಗಲಿ, ಕಾರ್ನ್ಫ್ಲೋರ್ ಆಗಲಿ ಏನೂ ಕೂಡ ಹಾಕಬೇಡಿ. ಇಷ್ಟು ಮಸಾಲ ಇದ್ದರೆ ಸಾಕು, ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿವಾಗ ಎಲ್ಲ ಮೀನು ಪೀಸಸ್ಗೂ ಹಾಕ್ಕೊಂಡು ಸೈಡಿಗೆ ತೆಗೆದಿಟ್ಕೊತಾ ಇದ್ದೀನಿ. ಇದು ಎಲ್ಲ ಹಚ್ಚಾದ್ಮೇಲೂ ಅಷ್ಟೇ, ತಕ್ಷಣವೇ ನಾವು ತವೆ ಮೇಲೆ ಹಾಕಿ ಫ್ರೈ ಮಾಡ್ಕೊಬಾರ್ದು. ಇದಕ್ಕೆ ನೀವು ಬೇಕು ಅಂದರೆ 1 ಸ್ಪೂನ್ ಎಣ್ಣೆನೂ ಕೂಡ ನೀವು ಹಾಕ್ಕೊಬೋದು, ಹಾಕ್ತಲೇ ಇದ್ದರೂ ಕೂಡ ನಡೆಯುತ್ತೆ. ನಾನು ಹಾಕ್ಕೊಂಡಿಲ್ಲ. ನೋಡಿ ಇವಾಗ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಿನಿಮಮ್ ಅಂದರೆ 1 ಗಂಟೆ ಆದರೂ ಇದನ್ನು ಹಾಗೇ ಬಿಡಬೇಕು. ಮಾಡಿದ ತಕ್ಷಣ ತವೆ ಮೇಲೆ ಹಾಕಬೇಡಿ. 1 ಗಂಟೆ ಆದಮೇಲೆ ನೋಡಿ ರೆಡಿಯಾಗಿದೆ. ಇವಾಗ ತವ ಕೂಡ ನಾನು ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆಯನ್ನು ಸವರ್ತಾ ಇದ್ದೀನಿ. ಇವಾಗ ನಾನು ಎಣ್ಣೆಯನ್ನು ಒಂದು ಲೋಟದಲ್ಲಿ ಪಕ್ಕದಲ್ಲೇ ಇಟ್ಕೊಂಡಿರಿ, ಬೇಕಾಗುತ್ತೆ. ಮಸಾಲನೂ ಅಷ್ಟೇ ಪಕ್ಕದಲ್ಲೇ ಇಟ್ಕೊಂಡಿರಿ. ನೆಕ್ಸ್ಟ್ ಇವಾಗ ನಾನು ತವೆ ಕಾದ ತಕ್ಷಣ ನೋಡಿ ರೆಡಿಯಾಗಿದೆ. ಇವಾಗ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ಇದನ್ನ ನಾವು ದೋಸೆ ತವೆಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ, ನಾನ್ ಸ್ಟಿಕ್ ಪ್ಯಾನ್ ಆಗಬಾರ್ದು, ಕಬ್ಬಿಣದಾದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಹಾಕಿದ ತಕ್ಷಣ ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಐ ಫ್ಲೇಮಲ್ಲಿ ಇಟ್ಕೊಬೇಡಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇರಬೇಕು. ಮತ್ತು ಮಸಾಲನೂ ಕೂಡ ತವೆಗೆಲ್ಲ ಅಂಟ್ಕೊತಾ ಇರುತ್ತಲ್ವ, ಚೆನ್ನಾಗಿ ಹಚ್ಕೊತಾ ಇರಬೇಕು ಮಸಾಲನೂ ಕೂಡ. ಈಗ ಮಸಾಲ ತವೆಗೆ ಅಂಟ್ಕೊತಾ ಇದೆ ಅಂತ ಏನು ಮಾಡೋದು ಅಂತ ಅಂದ್ಕೊಬೇಡಿ, ಅದು ಹಾಗೇ ಅದು. ನಾವು ಮಸಾಲ ಸವರ್ತಾ ಇರಬೇಕು, ಚೆನ್ನಾಗಿ ಬೇಯಿಸ್ತಾ ಇರಬೇಕು, ಆಗ ತುಂಬ ಚೆನ್ನಾಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ ಇದು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ಎಣ್ಣೆನ ಹಾಕ್ಕೊತಾರೆ, ಎಣ್ಣೆ ಕೂಡ ಡ್ರೈ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು 1 ಸ್ಪೂನ್ ಎಣ್ಣೆನ ಹಾಕ್ಕೊತಾರೆ. ಹಾಗಂತ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ತವ ಡ್ರೈ ಆದಾಗ ಮಾತ್ರ ನಾವು ಎಣ್ಣೆನ ಯೂಸ್ ಮಾಡಬೇಕು ಅಷ್ಟೇ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಮಸಾಲನೂ ಕೂಡ ತುಂಬ ಚೆನ್ನಾಗಿ ಹಿಡಿದಿದೆ. ನೋಡಿದ ತಕ್ಷಣ ನಮಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಹಾಗೆಯೇ ಸೈಡಲ್ಲಿ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಫ್ರೈ ಮಾಡ್ಕೊಂಡಷ್ಟು ನಮಗೆ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಮೇಯ್ನ್ ಇದು ಫ್ರೈ ಮಾಡ್ಕೊಳ್ಳೋದ್ರಲ್ಲೇ ಇರೋದು. ನೋಡಿ ಇವಾಗ ಎಲ್ಲ ಕೂಡ ರೆಡಿಯಾಗಿ 2 ಮಾತ್ರ ಮಾಡ್ಕೊಂಡು ನಾನು ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಮೀನು ತಂದಾಗ ಈ ಥರ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.